ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ. ಅಯ್ಯೋ ನೋಡಿ, ಪಾಪು ಆದಮೇಲೆ ಏನೇನೆಲ್ಲ ಹಿಂಸೆ ಇರುತ್ತೆ ಅಂತ ಬ್ರಷ್ ಮಾಡೋಕ್ಕೆ ಅಂತ ಬಂದರೆ ಇವನು ಜೊತೆಗೆ ಬಂದಿದ್ದಾನೆ. ಚಂದು ಇದ್ರೆ ಬಿಡ್ತಾ ಇದೆ. ಚಂದು ಬೆಳಗ್ಗೆ ಎದ್ದು ಇವತ್ತು ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಸ್ಯಾಟರ್ಡೆ ಅವ್ರದ್ದು ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ರು ಅವರು. ಇಲ್ಲಿ ನೋಡಿ ನನಗೆ ಎದ್ದು ಎಷ್ಟು ಹಿಂಸೆ ಕೊಡ್ತಿದ್ದಾನೆ ಅಂದರೆ, ಇಲ್ಲಿ ಬ್ರಷ್ ಮಾಡೋದಕ್ಕೂ ಆಯ್ತು ಬ್ರಷ್ ಮಾಡೋದು ನನಗೆ ಕೇಳ್ದದೆ ಬಾ. ಆಯ್ತು ಎತ್ಕೊಂಡು ಮಾಡ. ಜಿಯಂದು ಹಾಲು ರೆಡಿ ಆಗ್ತಿದೆ. ಸೊ ಬ್ರೇಕ್ಫಾಸ್ಟು ಏನಾದ್ರು ತರಿಸ್ಕೊಡೋಣ ಅಂತ. ಮತ್ತು ಹೇಗೂ ವೀಕೆಂಡು ಇಬ್ಬರಿಗೆ ಜಿಯನ್ ಏನು ಸ್ವಲ್ಪನೇ ತಿನ್ನೋದು, ಇಬ್ಬರಿಗೆ ಏನು ಮಾಡ್ಕೊಳ್ಳೋದು, ಅದಕ್ಕೆ ಏನಾದರೂ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾದರೂ. ಫಸ್ಟು ಜಿಯನಿಗೆ ಹಾಲು ಕೊಟ್ಬಿಟ್ರೆ ಎಷ್ಟೊಂದು ಕೆಲಸ ಕಡಿಮೆ ಆದಂಗೆ ನನಗೆ. ಫಸ್ಟ್ ಅವ್ನಿಗೆ ಹಾಲು ಕೊಟ್ಬಿಟ್ಟು ನಾನೊಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಆಮೇಲೆ ಕುತ್ಕೊಂಡು ಏನು ಬೇಕು ತರಿಸ್ಕೊಡೋದು ನಿಧಾನಕ್ಕೆ. ಸೊ ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಅವನಿಗೆ ತಣ್ಣಗೆ ಮಾಡ್ತಿದ್ದೀನಿ. ಸೊ ಅವ್ನು ಲೇಟಾಗಿ ಎದ್ದಾಗ ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಅವನೇ ಫಸ್ಟ್ ಎದ್ಬಿಟ್ಟ. ಪಪ್ಪ ಎದ್ದು ಸೌಂಡ್ ಮಾಡ್ತಿದ್ರಲ್ಲ, ಫಸ್ಟ್ ಎದ್ಬಿಟ್ಟ. ವೀಕೆಂಡ್ ಒಂದು ಸರಿಯಾಗಿ ಮಲಗಲೂ ಇಲ್ಲ. ವೀಕೆಂಡಲ್ಲಿ 9:30 ಇದೆ ಹೇಳ್ತೀವಿ 3 ಜನನು. ಬಿಸಿ ಬಿಸಿ ಕಾಫಿ. ಸೊ ನೋಡೋಣ ಏನು ಆರ್ಡ್ರ್ ಮಾಡೋಣ ಅಂತ. ಸೊ ನಮ್ಮ ಪಾಪುನ ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು. ನೋಡಿ ರೆಡಿ ಆಗಿದೆ ಸ್ನಾನಕ್ಕೆ ಹೋಗೋಕ್ಕೆ. ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕೀಗ. ಅಲ್ಲಿ ನೋಡಿ ನಮ್ಮ ಪಾಪು ಫುಲ್ ರೆಡಿಯಾಗಿ ಕೂತಿದ್ದಾರೆ. ತೋರಿಸಿ ತೋರಿಸಿ ಎದಳಿ ಎದಳಿ ಮೇಲೆ. ನೋಡಿ ನೋಡಿ ನಮ್ಮ ಪಾಪುನ. ಡ್ಯಾನ್ಸ್ ಮಾಡ್ತಿದ್ದಾರೆ ಇವಾಗ. ಏನದು ಡ್ಯಾನ್ಸಾ? ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ. ಫ್ರೆಂಡ್ಸ್, ಸೊ ಸ್ನಾನ ಎಲ್ಲ ಮುಗಿಸ್ದೆ. ಸೊ ಬೆಳಗ್ಗೆ ಎದ್ದಾಗ ಕಿಚನ್ ಹೇಗಿರುತ್ತೆ, ಇವಾಗ ಎಷ್ಟು ಕ್ಲೀನಾಗಿದೆ ಅಲ್ವಾ. ಕಿಚನ್ ಒಳಗಡೆ ಬರೋದಕ್ಕೆ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಪಾತ್ರೆಗಳೆಲ್ಲ ಇರುತ್ತೆ, ಅದೆಲ್ಲ ನೋಡಿದಾಗ ಒಂಥರ ತಲೆ ಅಂತಿರುತ್ತೆ. ಬಟ್ ಇವಾಗೆಲ್ಲ ಕ್ಲೀನಾಗಿದೆ. ಚಂದು ಮತ್ತು ಜಿಯನ್ ಇಬ್ಬರು ಮಲಗಿದ್ದಾರೆ. ಸೊ ನಾನು ಸ್ನಾನ ಮುಗಿಸ್ದೆ. ಸೊ ಲೇಟಾಗಿ ಸಂಜೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಹೆಣ್ಮಕ್ಳಿಗೆ ಗೊತ್ತಲ್ಲ, ಸೊ ಪೀರಿಯಡ್ಸ್ ಆಯಿತು. ಸೊ ಅದಕ್ಕೆ ಪೀರಿಯಡ್ಸ್ ಆದಾಗ ಗೊತ್ತಲ್ಲ, ಸ್ನಾನ ಎಲ್ಲ ಮುಗಿಸ್ಬಿಡ್ತೀನಿ ಆವಾಗಲೇ. ಸೊ ಏನಂದರೆ ನನಗೆ ಪೀರಿಯಡ್ಸ್ ಆದಾಗ ಮೂಡ್ ಸ್ವಿಂಗ್ ಆದಾಗ ಸುಮ್ಮನೆ ರೇಗಾಡ್ತಿರ್ತೀನಿ. ಅದಕ್ಕೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹುಷಾರಾಗಿರ್ತೀನಿ. ಎಲ್ಲರ ಮೇಲೆ ರೇಗಾಡ್ಬಿಡ್ತೀನಿ. ಅದರಲ್ಲೂ ಚಂದು ಮೇಲಂತೂ ತುಂಬ ರೇಗಾಡ್ಬಿಡ್ತೀನಿ ಪೀರಿಯಡ್ಸ್ ಟೈಮಲ್ಲಿ. ಸೊ ಚಂದು ಅದಕ್ಕೆ ಹೇಳ್ತಿರ್ತಾರೆ, ಪೀರಿಯಡ್ಸ್ ಆದಾಗ ನೀನು ರೇಗಾಡ್ತೀಯಾ, ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಅಂತ. ನೋಡೋಣ. ಅವರಿಬ್ಬರು ಎದ್ಮೇಲೆ ಇನ್ನೂ ಲಂಚು ತಿಂದಿಲ್ಲ. ಇಬ್ಬರು ಮಲ್ಗೆ ಇದ್ದಾರೆ, ನಾನು ತಿಂದಿಲ್ಲ. ಅದಕ್ಕೆ ಸೊ ಎದ್ಮೇಲೆ ಏನಾದರೂ ತಿನ್ನಬೇಕು. ಸೊ ಇವಾಗ ನಮ್ಮದು 2 ವೀಲರಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಮುಂದೆನೇ ಒಂದು ಮಸಾಲ ಚಾಯ್ ಅಂತಿದೆ. ಲಾಸ್ಟ್ ಯಾವುದೋ ಒಂದು ಲಾಗಲ್ಲಿ ತೋರಿಸಿದ್ದೆ ಅನಿಸುತ್ತೆ ನಾನು ನಿಮಗೆ. ಅಲ್ಲಿಗೆ ಇವತ್ತು ಹೋಗಿ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಜಿಯನ್ ಇವತ್ತು ಪಾಟಲ್ಲಿರೋ ಮಣ್ಣೆಲ್ಲ ತೆಗೆದು ಕೆಳಗಡೆ ಹಾಕಿ ಮಾಡಿದ್ದ ಕತೆನ ಎಲ್ಲ ಕ್ಲೀನ್ ಮಾಡಿದೆ. 2 ವೀಲರ್ ಸೆಲ್ಫ್ ಸ್ಟಾರ್ಟ್ ಆಗ್ತಿಲ್ಲ. ಕಿಕ್ ಹೊಡಿಬೇಕಲ್ಲ ಚಂದು. ಏನು ಮಾಡೋದು, ಹೋಗೋದ ನಡ್ಕೊಂಡು ಹೋಗೋಣ. ನಡ್ಕೊಂಡ ಅರಿಶಿ ವಾಕ್ ಅಂತೆ
ಕಿಕ್ ಹೊಡಿಬೇಕು, ಅದಕ್ಕೆ ಅದು ಕ್ಯಾನ್ಸಲ್ ಇವಾಗ ಪ್ರೋಗ್ರಾಮ್. ಕ್ಲೀನ್ ಮಾಡಿದೆ, ಅಲ್ಲೂ ಸ್ವಲ್ಪ ಮಾಡಿರಬೇಕು. ಎಲ್ಲ ಕ್ಲೀನ್ ಮಾಡಿದೆ, ಇನ್ನೂ ಸ್ವಲ್ಪ ಅಲ್ಲೂ ಮಾಡಿದ್ದಾನೆ. ಜಿಯನ್ ಅವರಪ್ಪ ಹಿಡ್ಕೊಳಕ್ ಹೋಗ್ತಿದ್ರು, ಕೈ ಕೊಡದೆ ಅವನೇ ಮುಂದೆ ಓಡ್ತಿದ್ದಾನೆ. ಕೊಡು ಕೊಡು ಅಂದ್ರು, ಇವಾಗ ಕೊಟ್ಟ ನೋಡಿ. ತಿನ್ಕೊಂಡು ಹಿಂಗೆ ಒಂದು ವಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಜಿಯನ್ ಎತ್ಕೋಬಾರ್ದಂತೆ, ಒಂದು ವಾಕ್ ಮಾಡ್ಕೊಂಡೇ ಬರ್ಬೇಕಂತೆ. ಜಿಯನ್ ನೋಡಿ ನಮ್ಮಿಬ್ರನ್ನ ಬಿಟ್ಬಿಟ್ಟು ಎಷ್ಟು ದೂರ ಓಡ್ತಿದ್ದಾನೆ. ಅದನ್ನು ಖುಷಿ ನೋಡಿ ತಿರುಗಿ ನೋಡಿ ಖುಷಿ ಪಟ್ಕೊಂಡು ಓಡ್ತಿರೋದು, ನಾವಿಬ್ರು ಕಾಣಿಸ್ತಿಲ್ಲ ಅಂತ ನೋಡಿ. ಅಲ್ಲಿ ಇನ್ಮೇಲೆ ಹಿಡಿಯೋದು ಕಷ್ಟ, ಅವನನ್ನ ಬೇಜಾನ್ ಕಷ್ಟ. ಇಬ್ರು ಹಿಂದೆ ಓಡ್ತಾನೆ ಇರಬೇಕು. ಹೋಟೆಲ್ಗೆಲ್ಲ ಕರ್ಕೊಂಡು ಹೋದ್ರೆ ಒಬ್ರು ತಿಂದಾದ್ಮೇಲೆ ಒಬ್ರು ತಿನ್ನೋದು, ಆ ಥರನೂ ಮಾಡ್ತಿದ್ದಾನೆ ಇವಾಗ. ನಂದು ಕೆರಾಟಿನ್ ಎಲ್ಲ ಹೋಗ್ತಾ ಇದೆ, ಎಲ್ಲ ಇದು ಹೊಸ ಕೂದಲು ಬರ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ಲಾನಲ್ಲಿ. ಜಿಯನ್ ಫುಲ್ಲು ಓಡಾಡ್ತಿದ್ದಾನೆ. ಇದಾಯ್ತು. ಎತ್ಕೋ. ಇಡು. ಇಡು. ನಿನ್ನ ತಲೆ ಮೇಲೆ ಇಟ್ಕೋತಿ ಈಗ. ಇದಾಯ್ತು. ಅಪ್ಪ ಹೊಡಿಬಾರ್ದು, ಮೆತ್ತಗಿಡ್ಬೇಕು. ಅಪ್ಪ ಸೊ ಜಿಯನ್ನು ವಾಕ್ ಮಾಡ್ಕೊಂಡು ಬಂದು ಸುಸ್ತಾಗಿ ಆಮೇಲೆ ಕರ್ಡ್ ರೈಸ್ ತಿನ್ಬಿಟ್ಟು ನಿನ್ನೆ ಹೇಳ್ತಿರೋದು ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಬನ್ನಿ ಡೋರ್ ಲಾಕ್ ಮಾಡೋಣ, ಮಲ್ಕೊಳ್ಳೋಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ಇವಾಗ ಡೋರ್ ಲಾಕ್ ಮಾಡೋದಕ್ಕೆ ದೊಡ್ಡ ಮನುಷ್ಯರು ಬರ್ತಾರೆ. ಅವರು ಯಾವಾಗ ನಾವು ಡೋರ್ ಲಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿದೀವ ಇಲ್ವಾ ಅಂತ ಚೆಕ್ ಮಾಡೋರು ಅವರು. ಒಂದು ಪುಷ್ಪರಾಜ್ ಅಂತ ಬಾಸ್ ಬೇಬಿ ಚಾನಲಲ್ಲಿ ಇದು ಮಾಡಿದ್ದಾನೇನು ರೀಲು, ಇನ್ಸ್ಟಾ ರೀಲು ನೋಡಿ, ಅದು ಅವನೇ ಕತ್ಕೊಂಡು ಮಾಡಿರೋದು. ಚೆನ್ನಾಗಿ ಮಾಡಿದ್ದಾನೆ. ನೋಡ್ಬೇಕಂತೆ. ಪುಷ್ಪರಾಜ್ ನೋಡಿದ್ರಲ್ವಾ, ಅವನೇ ಹೊಸ್ತು ಡಿಫ್ರೆಂಟ್ ಸ್ಟೈಲ್ ಅದು. ನಡೀರಿ ನೋಡೋಣ, ನಡೀರಿ ಡೋರ್ ಲಾಕ್ ಮಾಡೋಣ, ನಡೀರಿ. ಡೋರ್ ಲಾಕ್
ಸೊ ಎಷ್ಟು ಓಡಾಡಿದ್ದಾನೆ ಅಂದ್ರೆ ಇವತ್ತು ಫುಲ್ ಅಪ್ಪೆಲೆಲ್ಲ ಹತ್ಕೊಂಡು ಎಲ್ಲ ಸಕ್ಕ ಓಡಾಡಿದ್ದಾನೆ. ಇಲ್ಲ ಈ ಡೋರ್ ಅವನೇ ಹಾಕಿದ್ದೀಗ. ಆಯ್ತಾಯ್ತು. ಇಲ್ಲಿ ಇಲ್ಲ ಪಾಚೋಳಿಗೀಗ ಪಾಚೋಳಿ ಈಗ ತಗೋ ಇಲ್ಲಿ ಹೇಳ್ತೀನಿ, ಪಪ್ಪ ಕರಿತೀನಿ. ಲ್ಯಾಪ್ಟಾಪಲ್ಲಿ ಪಪ್ಪ ಒಂಚೂರು ಆ ಕಡೆ ಈ ಕಡೆ ಹೋದ್ರೆ ಲ್ಯಾಪ್ಟಾಪಲ್ಲಿ ಹೋಗಿ ಟಕ ಅಂತ ಮಾಡೋದು. ಸೊ ಲಾಕ್ ಮಾಡಿರ್ತಾರೆ, ಅದು ಟಕ ಅಂತ ಮಾಡಕ್ಕೆ ಹೋಗ್ತಾನೆ. ಪಪ್ಪ ಬಂದ ತಕ್ಷಣ ನಿಲ್ಸ್ಬಿಡೋದು. ನೋಡ್ಕೊಂಡು ಬಂದು ಮಾಡ್ತಿದ್ದಾನೆ ಕಳ್ಳ ಥರ. ನೋಡಿ ಅಲ್ಲಿ ಅದು ಪಪ್ಪ ಬಂದ ತಕ್ಷಣ ಏನೂ ಇಲ್ಲ, ಗೊತ್ತಿಲ್ಲ ಅನ್ನೋ ಪಾಪು ಥರ. ನೋಡಿ ಏನ್ ಮಾಡ್ತಿದ್ಯಾ ನೋಡಿ ಏನು ಕೆಲಸ ನೋಡಿ. ನಾನು 2 ಕೈಯಲ್ಲಿ ಮಾಡಲ್ಲ, ಒಂದೇ ಕೈಯಲ್ಲಿ ಮಾಡೋದು. ಅವ್ರ ಪಪ್ಪನ ಹತ್ರ ನೋಡ್ಕೊಂಡು ಅವ್ನು 2 ಕೈಯಲ್ಲೂ ಮಾಡ್ತಾನೆ. ಸೊ ಬಾಯ್, ಗುಡ್ ನೈಟ್, ಬಾಯ್. ಓ 2 ಕೈಯಲ್ಲೂ ಮಾಡ್ತಿದ್ದಾರೆ. ಬಾಯ್ ಅಲ್ಲೇ ಮಾಡ್ತಿದ್ದೇನಲ್ಲ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀವಿ. ನಮಸ್ಕಾರ.